ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ #UPSC ವ್ಲಾಗ್ಸ್. ಟುಡೇ ವ್ಲಾಗ್ ಬಂದ್ಬಿಟ್ಟು UPSC ಎಕ್ಸಾಮ್ ಅನ್ನ ಯಾರೆಲ್ಲ ಕನ್ನಡದಲ್ಲಿ ಬರೀಬೇಕು ಅಂತ ಅನ್ಕೊಂತಿದ್ದೀರಾ, ನೀವೆಲ್ಲ ಯಾವ್ಯಾವ ಬುಕ್ಸ್ ನ ಓದ್ಬೇಕಾಗಿರುತ್ತೆ ಅಂತ ಕನ್ನಡದಲ್ಲಿ ಬರೆಯೋರ್ಗೋಸ್ಕರ ಅಂತ ಒಂದು ಬುಕ್ ಲಿಸ್ಟ್ ನ ತಂದಿದ್ದೇನೆ. ಸೊ ಈ ವ್ಲಾಗ್ ಏನಾದ್ರು ನಿಮ್ಗೆ ಯೂಸ್ಫುಲ್ ಅನ್ಸಿದ್ರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ #UPSC ವ್ಲಾಗ್. GS 1 to GS 4 ಯಾವ ಸಬ್ಜೆಕ್ಟ್ಸ್ ಇದೆ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಸೊ ಯಾವ ಬುಕ್ಸ್ ನ ರೆಫರ್ ಮಾಡಬೇಕಾಗುತ್ತೆ ಅಂತ ನಾನು ಈಗ ನಿಮ್ಗೆ ತಿಳಿಸ್ಕೊಡ್ತೀನಿ. GS 1 ಅಂತ ಬಂದಾಗ ಹಿಸ್ಟ್ರಿ, ಜಿಯೋಗ್ರಫಿ, ಆರ್ಟ್ ಅಂಡ್ ಕಲ್ಚರ್, ದೆನ್ ಇಂಡಿಯನ್ ಸೊಸೈಟಿ. ಸೊ ಈ 4 ಸಬ್ಜೆಕ್ಟ್ ನಿಮ್ಗೆ GS 1 ಅಂಡರ್ ಅಲ್ಲಿ ಬರುತ್ತೆ. ಹಿಸ್ಟ್ರಿ ಅಂತ ನೋಡಿದಾಗ ಮಾಡರ್ನ್ ಹಿಸ್ಟ್ರಿ, ಪೋಸ್ಟ್ ಇಂಡಿಪೆಂಡೆನ್ಸ್, ವರ್ಲ್ಡ್ ಹಿಸ್ಟ್ರಿ, ದೆನ್ ಏನ್ಷಂಟ್ ಅಂಡ್ ಮಿಡಿವಲ್. ಸೊ ಇದೆಲ್ಲ ಹಿಸ್ಟ್ರಿ ಅಂಡರ್ ಅಲ್ಲಿ ಬರುತ್ತೆ. ಸೊ ಹಿಸ್ಟ್ರಿ ಅಂತ ಬಂದಾಗ NCERT ನೀವು ಮಸ್ಟ್ ಓದಲೇಬೇಕಾಗುತ್ತೆ. 6th to 12th NCERT ನೀವು ಓದಬೇಕಾಗುತ್ತೆ. ನಾವು ಕನ್ನಡದಲ್ಲಿ ಬರೀತಿದೀವಿ, ಹೆಂಗ್ ಅದನ್ನ NCERT ಇಂಗ್ಲಿಷ್ ಅಲ್ಲಿ ಇದೆ ಅಲ್ವಾ, ಹೆಂಗ್ ಅರ್ಥ ಮಾಡ್ಕೊಳ್ಳೋದು ಅಂತ ಏನಾದ್ರು ನಿಮ್ಗೆ ಡೌಟ್ ಇದ್ರೆ ಕರ್ನಾಟಕ ಸ್ಟೇಟ್ ಟೆಕ್ಸ್ಟ್ ಬುಕ್ ಸೊಸೈಟಿ ಅಂತ ಗೂಗಲ್ ಅಲ್ಲಿ ಸರ್ಚ್ ಮಾಡಿ. ಓಕೆ, ನಾನು ಇಲ್ಲಿ ತೋರಿಸ್ತಿದ್ದೀನಿ ನೋಡಿ, ಕರ್ನಾಟಕ ಸ್ಟೇಟ್ ಟೆಕ್ಸ್ಟ್ ಬುಕ್ ಸೊಸೈಟಿ. ಸೊ ನೀವು ಅಲ್ಲಿಗೆ ಹೋದ್ರೆ ನಿಮ್ಗೆ NCERT ಲೈಕ್ ಅದು NCERT ಸಿಲೆಬಸ್ ನ ಕವರ್ ಮಾಡಿರುವಂತ ಬುಕ್ಸ್ ಯಾವ್ದಿದೆ, ಸೊ ನಿಮ್ಗೆ ಕನ್ನಡ ಟ್ರಾನ್ಸ್ಲೇಷನ್ ನಿಮ್ಗೆ ಸಿಗುತ್ತೆ, ನೀವು ಅಲ್ಲಿ ಓದ್ಬೋದು. ಬಟ್ ನನ್ನ ಸಜೆಷನ್ ಏನು ಅಂದ್ರೆ, ಎಲ್ಲ UPSC ಆಸ್ಪಿರೆಂಟ್ಸ್ ಏನ್ ಮಾಡ್ತಾರೆ ಅಂದ್ರೆ ಇಂಗ್ಲಿಷ್ ಅಲ್ಲಿರೋ NCERT ನೇ ಓದ್ತಾರೆ. ಬಿಕಾಸ್ ನಿಮ್ಗೆ ಆಲ್ರೆಡಿ ನಾನು ಲಾಸ್ಟ್ ವ್ಲಾಗ್ ಅಲ್ಲಿ ಹೇಳಿದ್ದೆ, ಪ್ರಿಲಿಮ್ಸ್ ಅಂತ ಬಂದಾಗ ನೀವು ಇಂಗ್ಲಿಷ್ ಅಲ್ಲೇ ಓದ್ಕೋಬೇಕಾಗುತ್ತೆ, ಇಂಗ್ಲಿಷ್ ಆರ್ ಹಿಂದಿ ಅಂತ. ಸೊ NCERT ಅಲ್ಲಿ ನಿಮ್ಗೆ ಡೈರೆಕ್ಟ್ ಕ್ವಶನ್ಸ್ ಪ್ರಿಲಿಮ್ಸ್ ಅಲ್ಲಿ ಕೇಳಿದಾಗ ನೀವು ಕನ್ನಡದಲ್ಲಿ ಪ್ರಿಪ್ರೇಷನ್ ಮಾಡ್ಕೊಂಡು ಹೋದ್ರೆ ನಿಮ್ಗೆ ಅದು ಆನ್ಸರ್ ಹೇಗ್ ಮಾಡೋದು ಅಂತ ಗೊತ್ತಾಗಲ್ಲ. ಸೊ ನನ್ನ ಸಜೆಷನ್ ಏನು ಅಂದ್ರೆ, ನೀವು ಇಂಗ್ಲಿಷ್ ಅಲ್ಲಿರೋ NCERT ನ ಓದಿ. ಪ್ಲಸ್ ಕನ್ನಡ ರೆಫರೆನ್ಸ್ ಬುಕ್ಸ್ ಈಗ ನಾನು NCERT ಯಾವ್ದಾವ್ದು ಹೇಳ್ತಿದ್ದೀನಿ, ಸೊ ಅದನ್ನೆಲ್ಲ ನೀವು ಅಂಡರ್ಸ್ಟ್ಯಾಂಡಿಂಗ್ ಲೈಕ್ ನಿಮ್ಗೆ ಅರ್ಥ ಆಗಕ್ಕೆ ಮಾತ್ರ ಆ ಕನ್ನಡ NCERT ನ ಓದಿ ಅಂತ ನಾನು ಹೇಳ್ತೀನಿ. ದೆನ್ ಮಾಡರ್ನ್ ಇಂಡಿಯಾ ಅಂತ ನೋಡಿದಾಗ ಆಧುನಿಕ ಭಾರತದ ಇತಿಹಾಸ. ಓಕೆ, ಇದು ಬಿಪಿನ್ ಚಂದ್ರ ಅವ್ರು ಬರೆದಂತಹ ಬುಕ್ಕು. ನೀವು ಈ ಬುಕ್ಕನ್ನ ರೆಫರ್ ಮಾಡ್ಬೋದು. ಇಫ್ ಇನ್ ಕೇಸ್ ನೀವು ಕೋಚಿಂಗ್ ತಗೊಂತಿದ್ರೆ ನಿಮ್ ಕ್ಲಾಸ್ ನೋಟ್ಸು ಪ್ಲಸ್ ಈ ಬುಕ್ ಏನಿದೆ ಆಧುನಿಕ ಭಾರತದ ಇತಿಹಾಸ, ಇದನ್ನ ರೆಫರ್ ಮಾಡಿ. ಅಂಡ್ ಇನ್ನೊಂದು ಬುಕ್ ಏನಂದ್ರೆ ಆಧುನಿಕ ಭಾರತದ ಇತಿಹಾಸ, K ಸದಾಶಿವ ಇವ್ರು ಬರೆದಂತಹ ಬುಕ್ ಕೂಡ ನೀವು ಬೇಕಾದ್ರೆ ರೆಫರೆನ್ಸ್ ಆಗಿ ಇಟ್ಕೋಬಹುದು. ದೆನ್ ವರ್ಲ್ಡ್ ಹಿಸ್ಟ್ರಿ ಅಂತ ನೋಡಿದಾಗ ಜಾಗತಿಕ ಇತಿಹಾಸ, ಇದು ಫಸ್ಟ್ PUC ಪ್ರಥಮ PUC ಪಠ್ಯ ಪುಸ್ತಕ. ಸೊ ಈ ಬುಕ್ನ ನೀವು ವರ್ಲ್ಡ್ ಹಿಸ್ಟ್ರಿಗೆ ರೆಫರ್ ಮಾಡಬೇಕಾಗುತ್ತೆ. ಏನ್ಷಂಟ್ ಅಂಡ್ ಮಿಡಿವಲ್ ಅಂತ ಬಂದಾಗ ಏನ್ಷಂಟ್ ಇಂಡಿಯಾಗೆ ನೀವು ಪ್ರಾಚೀನ ಭಾರತದ ಇತಿಹಾಸ. ಓಕೆ, ಇದು ಸಿದ್ದಣ್ಣ ದಳವಾಯಿ ಅವರ ನೋಟ್ಸು, ನಿಮ್ಗೆ ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರೆ ಸಿಗುತ್ತೆ. ಸೊ ಪ್ರಾಚೀನ ಭಾರತದ ಇತಿಹಾಸ ಇದು ಏನ್ಷಂಟ್ ಇಂಡಿಯಾಗೆ. ದೆನ್ ಮಿಡಿವಲ್ ಇಂಡಿಯಾಗೆ ಮಧ್ಯಕಾಲೀನ ಭಾರತದ ಇತಿಹಾಸ ಅಂತ ಸಿದ್ದಣ್ಣ ದಳವಾಯಿ ಅವ್ರ ನೋಟ್ಸ್ ನಿಮ್ಗೆ ಸಿಗುತ್ತೆ. ಪ್ಲಸ್ ಅವರೇ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ನಿಮ್ಗೆ ಕಂಪ್ಲೀಟ್ ಆಗಿ ಎಕ್ಸ್ಪ್ಲನೇಷನ್ ಕನ್ನಡದಲ್ಲಿ ಮಾಡಿದ್ದಾರೆ. ನಿಮ್ಗೆ ಬೇಕಂದ್ರೆ ಅಲ್ಲೋಗಿ ನೀವು ಈ ಕ್ಲಾಸಸ್ನ ತಗೋಬಹುದು. ದೆನ್ ಪೋಸ್ಟ್ ಇಂಡಿಪೆಂಡೆನ್ಸ್ ಅಂತ ಬಂದಾಗ ನಿಮಗೆ ಆನ್ಲೈನ್ ಅಲ್ಲಿ ನೋಟ್ಸ್ ಅವೈಲೇಬಿಲಿಟಿ ಇದೆ. ಸೊ ಬುಕ್ಸ್ ರೆಫರ್ ಮಾಡೋದಕ್ಕಿಂತ ನೀವು ಬೇಕಾದ್ರೆ ಆನ್ಲೈನ್ ಅಲ್ಲಿ ಪೋಸ್ಟ್ ಇಂಡಿಪೆಂಡೆನ್ಸ್ ಕನ್ನಡ ಮೀಡಿಯಂ ನೋಟ್ಸ್ UPSC ಅಂತ ಸರ್ಚ್ ಮಾಡಿದ್ರೆ ನಿಮ್ಗೆ ಸಿಗುತ್ತೆ. ಸೊ ನೀವು ನೋಟ್ಸ್ ನ ರೆಫರ್ ಮಾಡ್ಬೋದು. ದೆನ್ ಆರ್ಟ್ ಅಂಡ್ ಕಲ್ಚರ್ ನೋಡೋದಾದ್ರೆ 11th and 12th NCERT ನೀವು ಓದಲೇಬೇಕಾಗುತ್ತೆ. ಓಕೆ, 11th ಕ್ಲಾಸ್ NCERT ಮಸ್ಟ್ ಓದಲೇಬೇಕು. ಸೊ 12th ಕ್ಲಾಸ್ NCERT ಅದು ಆಪ್ಷನಲ್ ಆಗಿ ಇಟ್ಕೊಳ್ಳಿ. ಇದಕ್ಕೆ ಸ್ಟ್ಯಾಂಡರ್ಡ್ ಬುಕ್ ಅಂದ್ರೆ ಭಾರತೀಯ ಸಂಸ್ಕೃತಿ ಸಮೀಕ್ಷೆ, BM ಚಂದ್ರಶೇಖರಯ್ಯ ಅವರು ಬರೆದಂತಹ ಬುಕ್ಕು. ದೆನ್ ಇತಿಹಾಸ ಮತ್ತು ಸಂಸ್ಕೃತಿ, ಇಟ್ ಈಸ್ ಪಬ್ಲಿಷ್ಡ್ ಬೈ ಪಬ್ಲಿಕೇಶನ್ ಡಿವಿಷನ್. ಓಕೆ, ಈ ಬುಕ್ಸ್ ನ ನೀವು ಆರ್ಟ್ ಅಂಡ್ ಕಲ್ಚರ್ಗೆ ರೆಫರ್ ಮಾಡಬೇಕಾಗುತ್ತೆ. ದೆನ್ ಜಿಯೋಗ್ರಫಿ ನೋಡೋದಾದ್ರೆ NCERT 6th to 12th. ಓಕೆ, 6th to 12th ನೀವು NCERT ಓದಬೇಕಾಗುತ್ತೆ. ಸ್ಟ್ಯಾಂಡರ್ಡ್ ಬುಕ್ ಅಂತ ಬಂದಾಗ ಪ್ರಾಕೃತಿಕ ಭೂಗೋಳ ಶಾಸ್ತ್ರ ಪರಿಚಯ, ಇದು ರಂಗನಾಥ್ ಅವರು ಬರೆದಂತಹ ಬುಕ್ಕು. ದೆನ್ ಭಾರತದ ಭೂಗೋಳ ಶಾಸ್ತ್ರ, ಇದು ಕೂಡ ರಂಗನಾಥ್ ಅವರು ಬರೆದಂತಹ ಬುಕ್ಕು. ದೆನ್ ಪ್ರಪಂಚದ ಪ್ರಾದೇಶಿಕ ಭೂಗೋಳ ಶಾಸ್ತ್ರ, ಈ 3 ಬುಕ್ಕು ಕೂಡ ರಂಗನಾಥ್ ಅವರು ಬರೆದಂತಹ ಬುಕ್ಕು. ಸೊ ಜಿಯೋಗ್ರಫಿ ಅಂತ ಬಂದಾಗ ಈ 3 ಬುಕ್ಕು ಪ್ಲಸ್ NCERT ನ ನೀವು ರೆಫರ್ ಮಾಡಬೇಕಾಗುತ್ತೆ. ಪ್ಲಸ್ ಅಟ್ಲಾಸ್. ಓಕೆ, ಜಿಯೋಗ್ರಫಿ ದೆನ್ ಎನ್ವೈರನ್ಮೆಂಟ್ಗೆ ಎರಡಕ್ಕೂ ನೀವು ಸ್ಟೂಡೆಂಟ್ ಅಟ್ಲಾಸ್ ಏನಿದೆ ಅದನ್ನ ರೆಫರ್ ಮಾಡಬೇಕಾಗುತ್ತೆ. ದೆನ್ ಇಂಡಿಯನ್ ಸೊಸೈಟಿ ಅಂತ ಬಂದಾಗ ಭಾರತೀಯ ಸಮಾಜ, SC ದುಬೆ ಅವ್ರು ಬರೆದಂತಹ ಬುಕ್ಕು. ಇದು ಬಿಟ್ಟು ಭಾರತೀಯ ಸಮಾಜದ ಸಮಾಜಶಾಸ್ತ್ರ, ಇದು ಸೆಕೆಂಡ್ PUC ಬುಕ್. ಓಕೆ, ಇಂಡಿಯನ್ ಸೊಸೈಟಿ ಅಂತ ಬಂದಾಗ ಈ 2 ಬುಕ್ಕನ್ನು ನೀವು ರೆಫರೆನ್ಸ್ ಆಗಿ ಇಟ್ಕೋಬೇಕಾಗುತ್ತೆ. ದೆನ್ GS 2 ನೋಡೋದಾದ್ರೆ ಪಾಲಿಟಿ. ಸೊ ಪಾಲಿಟಿಯಲ್ಲಿ ನೀವು NCERT 6th to 12th ಓದಬೇಕಾಗುತ್ತೆ. ಸ್ಟ್ಯಾಂಡರ್ಡ್ ಬುಕ್ ಅಂತ ಬಂದಾಗ ಭಾರತ ಸಂವಿಧಾನ ಮತ್ತು ರಾಜಕೀಯ,
ಸೊ ಡಾಕ್ಟರ್ ಗಂಗಾಧರ PS ಅವ್ರು ಬರೆದಂತಹ ಬುಕ್ಕು. ಆ್ಯಂಡ್ ನಿಮ್ಗೆ ಇನ್ನೊಂದು ಬುಕ್ ಬೇಕು ಅಂದರೆ ಭಾರತೀಯ ಆಡಳಿತ N ಆಳಪ್ಪ ಅವ್ರು ಬರೆದಂತಹ ಬುಕ್. ಓಕೆ, ಈ ಬುಕ್ಸ್ನ ನೀವು ಪಾಲಿಟಿಗೆ ರೆಫರೆನ್ಸ್ ಆಗಿ ಇಟ್ಕೋಬೇಕು. ಈ ಬುಕ್ಸ್ ಏನಿದೆ ಇದು ಬೋತ್ ಪಾಲಿಟಿ ಮತ್ತು ಗವರ್ನೆನ್ಸ್ ಈ ಎರಡು ಸಬ್ಜೆಕ್ಟ್ಗೂ ನಿಮಗೆ ಈ ಬುಕ್ಸ್ ಸಾಕಾಗುತ್ತೆ. ದೆನ್ ಸೋಷಿಯಲ್ ಜಸ್ಟಿಸ್ ನೋಡೋದಾದರೆ ಇದಕ್ಕೆ ನಿಮಗೆ ಬುಕ್ ಸ್ಟೋರಲ್ಲಿ ನೋಟ್ಸ್ ಅವೈಲೇಬಿಲಿಟಿ ಇರುತ್ತೆ. ಪ್ಲಸ್ ನಿಮ್ಗೆ ಬೇಕು ಅಂದರೆ ಇದಕ್ಕೆ ಗೂಗಲಲ್ಲಿ ನೋಟ್ಸನ್ನ ಸರ್ಚ್ ಮಾಡ್ಕೋಬೇಕು. ಸೊ ಸೋಷಿಯಲ್ ಜಸ್ಟಿಸ್ UPSC ಕನ್ನಡ ಮೀಡಿಯಂ ನೋಟ್ಸ್ ಅಂತ ಸರ್ಚ್ ಮಾಡಿದ್ರು ಬರುತ್ತೆ. ಇಲ್ಲಾಂದರೆ ನಿಮಗೆ ಬುಕ್ ಸ್ಟೋರಲ್ಲಿ ಕೂಡ ನೋಟ್ಸ್ ಅವೈಲೇಬಿಲಿಟಿ ಇರುತ್ತೆ. ಆ್ಯಂಡ್ ಒಂದು ಸ್ಮಾಲ್ ನೋಟ್ ಏನು ಅಂದರೆ, ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಟೆಲಿಗ್ರಾಮ್ ಚಾನಲ್ ID ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ, ಅದಕ್ಕೆ ಯಾರಾದ್ರು ಮೆಸೇಜ್ ಮಾಡಿದ್ರೆ ಲೈಕ್ ಈ ಬುಕ್ಸ್ನೆಲ್ಲ ಯಾವ ಬುಕ್ ಸ್ಟೋರಲ್ಲಿ ಸಿಗುತ್ತೆ ಅಂತ ಒಂದು ಅಡ್ರೆಸ್ ಇದೆ ನನ್ನ ಹತ್ರ, ಅದನ್ನು ನಿಮಗೆ ಕೊಡ್ತೇನೆ. ಸೊ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಆ ಸ್ಕ್ರೀನ್ಶಾಟ್ನ ನನಗೆ ಟೆಲಿಗ್ರಾಮಲ್ಲಿ ಕಳಿಸಿದ್ರೆ ಅವ್ರಿಗೆ ನಾನು ಈ ಬುಕ್ಸ್ ಎಲ್ಲ ಲೈಕ್, ಯಾಕೆಂದರೆ ಈ ಏನು ನಾನು ಇಷ್ಟೆಲ್ಲ ಬುಕ್ ಲಿಸ್ಟ್ ಏನು ಹೇಳ್ತಿದ್ದೀನಿ ಆನ್ಲೈನಲ್ಲಿ ಅವೈಲೇಬಿಲಿಟಿ ಕಡಿಮೆ ಇದೆ. ಐ ಥಿಂಕ್ ಕಡಿಮೆ ಅನ್ನೋದಕ್ಕಿಂತ ಒಂದು ಇಲ್ಲ ಅನಿಸುತ್ತೆ. ನಿಮಗೆ ಬುಕ್ ಸ್ಟೋರಲ್ಲೇ ಅವೈಲೇಬಿಲಿಟಿ ಇದೆ. ಸೊ ಯಾವ ಬುಕ್ ಸ್ಟೋರಲ್ಲಿ ಲೈಕ್ ಎಲ್ಲೋಗಿ ಬೈ ಮಾಡಬೇಕು ಅಂತಂದರೆ, ಕರ್ನಾಟಕದಲ್ಲಿ ಯಾರ್ಯಾರು ಸ್ಟೂಡೆಂಟ್ಸ್ ಇದ್ದೀರಾ ನಿಮಗೆಲ್ಲ ನಾನು ಆ ಅಡ್ರೆಸ್ನ ಕೊಡ್ತೀನಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸ್ಕ್ರೀನ್ಶಾಟ್ ಕಳಿಸಿರೋರ್ಗೆ ಮಾತ್ರ ನಾನು ಆ ಅಡ್ರೆಸ್ಸನ್ನು ಮೆನ್ಷನ್ ಮಾಡ್ತೇನೆ. ದೆನ್ IR ನೋಡೋದಾದರೆ ಭಾರತ ನೆರೆ ರಾಷ್ಟ್ರಗಳ ಸಂಬಂಧ ಆರ್ ಶಂಕರಪ್ಪ ಅವ್ರು ಬರೆದಂತಹ ಬುಕ್. ಈ ಬುಕ್ಕನ್ನ ನೀವು ರೆಫರ್ ಮಾಡಬೇಕಾಗತ್ತೆ. ಇದು ಇಂಟರ್ನ್ಯಾಷನಲ್ ರಿಲೇಷನ್. ದೆನ್ GS 3 ನೋಡೋದಾದರೆ ಎಕಾನಮಿ. ಓಕೆ, ಇದಕ್ಕೆ ನೀವು 11th and 12th NCERT ಓದಬೇಕಾಗುತ್ತೆ. ಓಕೆ, ಪ್ಲಸ್ ಅಗ್ರಿಕಲ್ಚರ್ಗೂ ಕೂಡ ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ NCERT ಬುಕ್ ಲಿಸ್ಟ್ ಲೈಕ್ 6th to 12th ಯಾವ ಸಬ್ಜೆಕ್ಟ್ಗೆ ಯಾವ NCERT ಓದಬೇಕಾಗಿರುತ್ತೆ ಅನ್ನೋದು ಒಂದು ವ್ಲಾಗ್ ಬರುತ್ತೆ. ಆ ವ್ಲಾಗಲ್ಲಿ ನಿಮಗೆ ಅಗ್ರಿಕಲ್ಚರ್ಗೆ ಯಾವ ಸೋರ್ಸ್ ಬೇಕು ಲೈಕ್ ಓದ್ಕೊಳ್ಳೋಕ್ಕೆ, ಎಕಾನಮಿ ಹೇಳಿದ್ದೀನಿ. ಸೊ ಅಗ್ರಿಕಲ್ಚರ್ಗೆ ನಾನು ಯಾವುದೇ ಒಂದು ವಿಡಿಯೋದಲ್ಲಿ ಮೆನ್ಷನ್ ಮಾಡಿಲ್ಲ. ನೆಕ್ಸ್ಟ್ ಬರೋ ವ್ಲಾಗಲ್ಲಿ ಅಗ್ರಿಕಲ್ಚರ್ ಸೋರ್ಸ್ ಏನಿದೆ ಸೊ ಅದನ್ನು ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಸೊ ಎಕಾನಮಿ ಅಂತ ಬಂದಾಗ NCERT 11th and 12th ಓದಬೇಕಾಗತ್ತೆ. ದೆನ್ ಸ್ಟ್ಯಾಂಡರ್ಡ್ ಬುಕ್ ನೋಡೋದಾದರೆ ಭಾರತದ ಆರ್ಥಿಕ ವ್ಯವಸ್ಥೆ HRK ಅವ್ರು ಬರೆದಂತಹ ಬುಕ್ಕು. ಭಾರತದ ಅರ್ಥವ್ಯವಸ್ಥೆ ಗರಣಿ N ಕೃಷ್ಣಮೂರ್ತಿ ಇವ್ರು ಬರೆದಂತಹ ಬುಕ್ಕು. ಎರಡು ಬುಕ್ಕಲ್ಲಿ ಯಾವುದಾದ್ರೂ ಒಂದು ಬುಕ್ಕನ್ನು ನೀವು ರೆಫರೆನ್ಸ್ ಮಾಡ್ಬೋದು. ಓಕೆ, ಸೊ ದೆನ್ ಎನ್ವೈರನ್ಮೆಂಟ್ ನೋಡೋದಾದರೆ ನಿಮಗೆ ಬಯಾಲಜಿ ಏನಿದೆ NCERT 12th ಸ್ಟ್ಯಾಂಡರ್ಡ್ ಬಯಾಲಜಿ. ಸೊ ಅದರಲ್ಲಿ ಲಾಸ್ಟ್ 4 ಚಾಪ್ಟರ್ಸ್ನ ನೀವು ಓದಬೇಕಾಗುತ್ತೆ. ದೆನ್ 11th ಸ್ಟ್ಯಾಂಡರ್ಡ್ ಕೆಮಿಸ್ಟ್ರಿ. ಓಕೆ, ಅದರಲ್ಲಿ ಎನ್ವೈರನ್ಮೆಂಟ್ ಕೆಮಿಸ್ಟ್ರಿ ಪಾರ್ಟ್ 2 ಬುಕ್ ಇದೆ. ಸೊ ಆ ಬುಕ್ಕಲ್ಲಿ ಈ ಎನ್ವೈರನ್ಮೆಂಟ್ ಕೆಮಿಸ್ಟ್ರಿ ಅನ್ನೋದೊಂದು ಮಾತ್ರ ಆ ಚಾಪ್ಟರ್ನ ಓದಬೇಕಾಗುತ್ತೆ. ಓಕೆ, ಇದು 11th ಸ್ಟ್ಯಾಂಡರ್ಡ್ ಕೆಮಿಸ್ಟ್ರಿಯಲ್ಲಿ. ದೆನ್ ಜಿಯೋಗ್ರಫಿ NCERT ಓದಬೇಕಾಗುತ್ತೆ. ಸೊ ಈ NCERT ಎನ್ವೈರನ್ಮೆಂಟ್ಗೆ ಸಂಬಂಧಪಟ್ಟಿರುತ್ತೆ. ಓಕೆ, 11th ಕ್ಲಾಸ್ NCERT ದಟ್ ಈಸ್ ಫಂಡಮೆಂಟಲ್ ಆಫ್ ಫಿಸಿಕಲ್ ಜಿಯೋಗ್ರಫಿ. ಲೈಕ್ ಜಿಯೋಗ್ರಫಿ NCERT ನಿಮಗೆ ಗೊತ್ತಿದ್ರೆ 11th ಸ್ಟ್ಯಾಂಡರ್ಡ್ ಏನಿದೆ ಅದರ ಲಾಸ್ಟ್ 2 ಚಾಪ್ಟರ್ಸ್ನ ನೀವು ಎನ್ವೈರನ್ಮೆಂಟ್ ಪರ್ಸ್ಪೆಕ್ಟಿವಲ್ಲಿ ಓದಬೇಕಾಗಿರುತ್ತೆ. ದೆನ್ 11th ಸ್ಟ್ಯಾಂಡರ್ಡ್ ಇಂಡಿಯಾ ಫಿಸಿಕಲ್ ಎನ್ವೈರನ್ಮೆಂಟ್. ಓಕೆ, ಇದರಲ್ಲಿ ಚಾಪ್ಟರ್ 5th ಚಾಪ್ಟರ್ ಏನಿದೆ ಆ ಒಂದೇ ಚಾಪ್ಟರ್ನ ನೀವು ಓದಬೇಕಾಗಿರುತ್ತೆ. ದೆನ್ ಸ್ಟ್ಯಾಂಡರ್ಡ್ ಬುಕ್ ನೋಡೋದಾದರೆ ಪರಿಸರ ವಿಜ್ಞಾನ ವಿನೋದ್ ಕುಮಾರ್ ಚೌಹಾಣ್ ಅವ್ರು ಬರೆದಂತಹ ಬುಕ್ಕು ನೀವು ಎನ್ವೈರನ್ಮೆಂಟ್ಗೆ ಓದ್ಬೋದು. ಓಕೆ, NCERT ಪ್ಲಸ್ ಈ ಸ್ಟ್ಯಾಂಡರ್ಡ್ ಬುಕ್ಕನ್ನು ಓದಿ. ಇದು ಬಿಟ್ಟು ಅಟ್ಲಾಸ್ ಸ್ಟೂಡೆಂಟ್ ಅಟ್ಲಾಸ್ ಏನಿದೆ ನೀವು ಅದನ್ನು ಕೂಡ ರೆಫರೆನ್ಸ್ ಆಗಿ ಇಟ್ಕೋಬೇಕಾಗತ್ತೆ. ಪ್ಲಸ್ ನೀವೇನಾದ್ರು ಕೋಚಿಂಗ್ ತಗೊಂತಿದ್ರೆ ಕ್ಲಾಸ್ ನೋಟ್ಸ್. ಓಕೆ, ದೆನ್ ಇಂಟರ್ನಲ್ ಸೆಕ್ಯೂರಿಟಿ ಅಂತ ನೋಡೋದಾದರೆ ಗೂಗಲಲ್ಲಿ ನೋಟ್ಸ್ ಇದೆ. ನೀವು ಗೂಗಲಲ್ಲಿ ನೋಟ್ಸನ್ನು ಸರ್ಚ್ ಮಾಡಿಕೊಂಡು ಇಂಟರ್ನಲ್ ಸೆಕ್ಯೂರಿಟಿಗೆ ಓದ್ಕೋಬೇಕಾಗುತ್ತೆ. ಓಕೆ, ಇಂಗ್ಲೀಷಲ್ಲಿ ಎಲ್ಲ ಕಡೆ ಅವೈಲೇಬಿಲಿಟಿ ಇದೆ, ಬಟ್ ಕನ್ನಡದಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ನೀವು ಹುಡುಕೊಂಡು ಯಾವ್ದಾದ್ರು ಬುಕ್ ಸ್ಟೋರಲ್ಲಿ ಆರ್ ಗೂಗಲಲ್ಲಿ ನೋಟ್ಸ್ ಅವೈಲೇಬಿಲಿಟಿ ಇದೆ, ಹುಡುಕಿ ಸಿಗುತ್ತೆ. ಸೊ ಅದನ್ನ ರೆಫರೆನ್ಸ್ ಆಗಿ ಇಟ್ಕೊಳ್ಳಿ ಇಂಟರ್ನಲ್ ಸೆಕ್ಯೂರಿಟಿಗೆ ನೋಟ್ಸ್. ಓಕೆ, ಪ್ಲಸ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಇದಕ್ಕೂ ಕೂಡ ನಿಮಗೆ ನೋಟ್ಸ್ ಅವೈಲೇಬಿಲಿಟಿ ಇರುತ್ತೆ ಗೂಗಲಲ್ಲಿ, ಅಲ್ಲಿ ಸರ್ಚ್ ಮಾಡ್ಕೊಳ್ಳಿ. ಸೊ ನಾನು ಬೇಸಿಕ್ ಸಬ್ಜೆಕ್ಟ್ಸ್ ಏನಿದೆ ಫೌಂಡೇಶನ್ ಲೈಕ್ ಬೇಸಿಕ್ ಸಬ್ಜೆಕ್ಟ್ಸ್ ಏನಿದೆ ಸೊ ಅದಕ್ಕೆ ನಾನು ಸ್ಟ್ಯಾಂಡರ್ಡ್ ಬುಕ್ಸನ್ನ ಹೇಳ್ತಿದ್ದೀನಿ. ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ಗೆ ನಿಮಗೆ ನಾನು ಲಾಸ್ಟ್ ವ್ಲಾಗಲ್ಲಿ ಹೇಳಿದ್ದೆ, ಸೆಕೆಂಡ್ ARC 3rd ರಿಪೋರ್ಟ್ ಏನಿದೆ ಅದನ್ನು ಓದ್ಕೊಳ್ಳಿ. ದೆನ್ NDMA ಗೈಡ್ಲೈನ್ಸ್ ಇದನ್ನು ಓದ್ಕೊಳ್ಳಿ. ಪ್ಲಸ್ ಕರೆಂಟ್ ಅಫೇರ್ಸ್ನ ಫಾಲೋ ಅಪ್ ಮಾಡಿ ಅಂತ ಹೇಳಿದ್ದೆ.
ಸೊ ದೆನ್ ಸೈನ್ಸ್ ಅಂಡ್ ಟೆಕ್ ನೋಡೋದಾದ್ರೆ ಸೈನ್ಸ್ ಅಂಡ್ ಟೆಕ್ಗೆ ವಿಜ್ಞಾನ ಮತ್ತು ತಂತ್ರಜ್ಞಾನ, ಓಕೆ, ಈ ಬುಕ್ಕನ್ನ ನೀವು ಓದಬೇಕಾಗಿರುತ್ತೆ. ಪ್ಲಸ್ ಸಾಮಾನ್ಯ ವಿಜ್ಞಾನ ಅಂತ SMV ಗೋಲ್ಡ್, ಇದು ಬೇಸಿಕ್ಸ್ ಆ್ಯಕ್ಚುಲಿ. ಸೊ ಇದನ್ನ ಓದಿದ್ರೆ ನಿಮಗೆ ಸೈನ್ಸ್ ಅಂಡ್ ಟೆಕ್ ಸ್ವಲ್ಪ ಈಸಿ ಆಗ್ಬೋದು. ಓಕೆ, ಸಾಮಾನ್ಯ ವಿಜ್ಞಾನ. ದೆನ್ ಲಾಸ್ಟ್ ಫೈನಲ್ GS4 ನೋಡೋದಾದ್ರೆ ಎಥಿಕ್ಸ್. ಓಕೆ, ಎಥಿಕ್ಸ್, ಇಂಟಿಗ್ರಿಟಿ, ಆಪ್ಟಿಟ್ಯೂಡ್. ಇದಕ್ಕೆ ನೀವು ನೈತಿಕತೆ, ಸಮಗ್ರತೆ ಮತ್ತು ಸಾಮರ್ಥ್ಯ, ಸೊ ಈ ಬುಕ್ಕನ್ನ ನೀವು ರೆಫರ್ ಮಾಡಬೇಕಾಗುತ್ತೆ. ಇಷ್ಟು, ಇದು GS1 to GS4 ಕನ್ನಡದಲ್ಲಿ ಬರಿಬೇಕು ಅನ್ಕೊಂತಿರೋರಿಗೆ ಕನ್ನಡ ಬುಕ್. ಪ್ಲೀಸ್, ಇದು ಇವತ್ತಿನ ವ್ಲಾಗ್ ನಿಮ್ಗೆ ಯೂಸ್ಫುಲ್ ಆಯ್ತು ಅಂತ ಅನ್ಕೊಂತೀನಿ. ಇಫ್ ಇನ್ ಕೇಸ್ ನಿಮ್ಗೆ ಯೂಸ್ಫುಲ್ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಆಶ್ UPSC ವ್ಲಾಗ್ಸ್. ಸೊ ನೆಕ್ಸ್ಟ್ ವ್ಲಾಗ್ ಅಲ್ಲಿ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್, ಬೈ ಬಾಯ್.